ಡೇ 2 ಅಲ್ಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತು ಸೆಲ್ಫ್ ಸ್ಯಾರಿ ಡ್ರೈಪಿಂಗ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಬ್ಲಾಗ್. ಮಾರ್ನಿಂಗ್ ವೀಡಿಯೋ ತೆಗೆದ್ರು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನೈಟ್ ಆಗೋಗ್ಬಿಡುತ್ತೆ. ಸೊ ಇವತ್ತು ನಾನು ಮತ್ತೆ ನನ್ನ ಮೇಕಪ್ ಕ್ಲಾಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನಗೆ ಒಂದು ಪಿಂಪಲ್ ಆಗಿತ್ತು, ಅದಕ್ಕೆ ನಾನು ಇವತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಮಾಯ್ಶ್ಚರೈಸರ್ಗೆ ನಾನು ಇಲ್ಲಿ ಆ್ಯಪಲಾಚಿಕ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಿನ್ನೆ ಪರ್ಪಲಿಂದ ಆರ್ಡರ್ ಮಾಡಿ ತರಿಸಿದೆ. ತುಂಬ ಚೆನ್ನಾಗಿದೆ, ತುಂಬಾ ಲೈಟ್ ವೆಯ್ಟ್, ಸ್ಕಿನ್ನಲ್ಲಿ ಬೇಗ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಾನು .NK ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದನ್ನೇ ನನ್ನ ಹ್ಯಾಂಡ್ಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಕಪ್ ಅಂತ ಬಂದರೆ ಆ್ಯಸ್ ಯೂಶುವಲ್ ತುಂಬ ಸಿಂಪಲ್ಲಾಗಿ BB ಕ್ರೀಮ್ ಮತ್ತು ಮಾರ್ಸ್ ಪೌಡರ್ನ ಯೂಸ್ ಮಾಡಿ ಬೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಿಂದಿ ಇಟ್ಕೊಂಡು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಲಿಪ್ನ ಡಿಫೈನ್ ಮಾಡ್ಕೊಂಡು ಇದನ್ನೇ ನಾನು ಲಿಪ್ಸ್ಟಿಕ್ ಆಗಿ ಕೂಡ ಅಪ್ಲೈ ಮಾಡ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವ್ರದ್ದು ಸ್ಕೈ ಹೈ ಐಲೈನರ್ ಯೂಸ್ ಮಾಡಿ ಸಿಂಪಲ್ಲಾಗಿ ಒಂದು ಬೇಸಿಕ್ ಐಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಇದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಇವತ್ತು ನಮಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತು ಸ್ಯಾರಿ ಟ್ರಿಪ್ಪಿಂಗ್ ಕ್ಲಾಸ್ ಇತ್ತು, ಅದಕ್ಕೆ ಸ್ಯಾರಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಡ್ರಾಪ್ ಮಾಡೋದಕ್ಕೆ ನಮ್ಮ ಅಣ್ಣ ಆಲ್ರೆಡಿ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಸೇಫ್ಟಿ ಪಿನ್ ತೊಗೊಂಡೆ, ಕೈ ಕೊಡಬಾರ್ದು ಅಂತ ನೆಲಕ್ಕಾಕಿದ್ರು. ನೆಕ್ಸ್ಟು ಸ್ಟುಡಿಯೋಗೆ ಹೋದೆ. ಸೊ ಫಸ್ಟು ನಾನೇ ಬೇಗ ಬಂದಿತ್ತು, ಕ್ಲಾಸ್ ಶುರು ಆಯಿತು. ಮ್ಯಾಮ್ ಸ್ಯಾರಿ ಡ್ರಾಪಿಂಗಿಗೆ ಏನೇನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಐರನ್ ಬಾಕ್ಸ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತಲೂ ಹೇಳ್ಕೊಟ್ರು. ನೆಕ್ಸ್ಟು ಕ್ಲಾಸಲ್ಲಿ ನಮಗೆ ಇವತ್ತು ಸ್ಯಾರಿ ಡ್ರಿಪ್ಪಿಂಗ್ ಅಂತ ಹೇಳಿದ್ನಲ್ಲ, ಯಾವ ರೀತಿ ಪಲ್ಲು ಸೆಟ್ ಮಾಡಬೇಕು, ಯಾವ ರೀತಿ ನಾವು ಸ್ಯಾರಿನ ಇನ್ನೊಬ್ಬರಿಗೆ ಡ್ರೇಪ್ ಮಾಡಬೇಕು, ಸೆಂಟರ್ ಪ್ಲೇಟ್ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗೆ ಹ್ಯಾಂಡ್ ಆ್ಯಂಡ್ ಪ್ರಾಕ್ಟೀಸ್ ಕೂಡ ಕೊಟ್ಟಿದ್ರು. ನಾನು ಕೂಡ ಬಾಕ್ಸ್ ಫೋಲ್ಡಿಂಗ್ ಇವತ್ತು ಕಲಿತೆ ಬಿಟ್ಟೆ ನೋಡಿ. ನೆಕ್ಸ್ಟು ಅದನ್ನು ನಾವೇ ವೇರ್ ಮಾಡಿದ್ದು, ಮ್ಯಾಮ್ ಕೂಡ ನಮಗೆ ಹೆಲ್ಪ್ ಮಾಡಿದ್ರು. ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಪಿಕಪ್ ಮಾಡೋದಕ್ಕೆ ಯಾರೂ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸ್ವಲ್ಪ ಚಾಟ್ ತಿನ್ಕೊಂಡು ಮನೆಗೆ ಬಂದರೆ ಮೇಡಮ್ ಅವರು ನನ್ನ ಸಕ್ಸಸ್ಫುಲ್ಲಾಗಿ ವೆಲ್ಕಮ್ ಮಾಡಿಕೊಂಡ್ರು. ಎಲ್ಲೋಗಿದೆ ಅಂತ. ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಇವತ್ತು ಕ್ಲಾಸಲ್ಲಿ ಕಲ್ತಿರೋದನ್ನ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇನ್ನೊಂದು ಸೀರೆ ಎತ್ಕೊಂಡು ಏನು ಕಲ್ತಿದ್ದೀನೋ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟು ಪಲ್ಲುನ ಸೆಟ್ ಮಾಡ್ಕೊಂಡೆ. ಒಂದಷ್ಟು ಸಮಯ ಹಿಡಿದ ಮೇಲೆ ಎಷ್ಟು ಪರ್ಫೆಕ್ಟಾಗಿ ಪಲ್ಲು ಕೂಡ ಬಂತು. ನೆಕ್ಸ್ಟು ಸೆಂಟರ್ ಪ್ಲೀಟ್ ಮನೇಲಿ ಪ್ರಾಕ್ಟೀಸ್ ಮಾಡಿ ಟೈಮ್ ತೊಗೊಂಡು ನೀಟಾಗಿ ಸೆಂಟರ್ ಪ್ಲೀಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡಿಬಿಟ್ಟೆ ನೋಡಿ. ಫೈನಲಿ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿದೆ.